ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ವೇದಿಕ್ ಅಸ್ಟ್ರಾಲಜರ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಧನಲಕ್ಷ್ಮಿಯೇ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಮಕರ ರಾಶಿಯವರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ಕ್ಷಣ ನಿಮ್ಮ ಸುತ್ತಮುತ್ತಲಿನ ಎಲ್ಲ ಗೊಂದಲಗಳನ್ನು ಬದಿಗೊತ್ತಿ ಅತ್ಯಂತ ಪ್ರಶಾಂತವಾದ ಮತ್ತು ಏಕಾಗ್ರತೆಯ ಮನಸ್ಸಿನಿಂದ ಈ ಮಾತುಗಳನ್ನು ಆಲಿಸಿ. ಏಕೆಂದರೆ ಜುಲೈ 10ರಿಂದ ಜುಲೈ 13ರವರೆಗಿನ ಈ 5 ನಿರ್ಣಾಯಕ ದಿನಗಳು ನಿಮ್ಮ ಬದುಕಿನ ಇತಿಹಾಸದಲ್ಲಿಯೇ ಒಂದು ಅಚ್ಚಳಿಯ ಸುವರ್ಣ ಅಧ್ಯಾಯವನ್ನು ಬರೆಯಲು ಸಜ್ಜಾಗಿದೆ. ಇದು ಕೇವಲ ಗ್ರಹಗಳ ಸಾಮಾನ್ಯ ಚಲನೆಯಲ್ಲ, ಬದಲಾಗಿ ಬ್ರಹ್ಮಾಂಡದ ಗೋಚರ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಂತು ಇಷ್ಟು ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ, ಪ್ರತಿಯೊಂದು ಅವಮಾನಕ್ಕೂ, ಪ್ರತಿಯೊಂದು ಹನಿ ಕಣ್ಣೀರಿಗೂ ನ್ಯಾಯ ಒದಗಿಸುವ ದೈವಿ ಕಾಲಘಟ್ಟವಾಗಿದೆ. ಈ ಪ್ರಸ್ತುತಿಯ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಭವಿಷ್ಯದ ಕನ್ನಡಿಯಾಗಿದೆ ಸ್ನೇಹಿತರೆ. ನೀವು ಇಲ್ಲಿಯವರೆಗೆ ಅನೇಕ ಜ್ಯೋತಿಷ್ಯದ ಮಾತುಗಳನ್ನು ಕೇಳಿರಬಹುದು, ಆದರೆ ಇಂದು ನಾನು ತೆರೆದಿಡುತ್ತಿರುವುದು ಕಟು ಸತ್ಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುವುದರ ಜೊತೆಗೆ ನಿಮ್ಮೊಳಗೆ ಮಲಗಿರುವ ಅಪಾರವಾದ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸಲಿದೆ. ದಯವಿಟ್ಟು ಈ ಮಾಹಿತಿಯನ್ನು ಒಂದು ಸೆಕೆಂಡ್ ಕೂಡ ಮಿಸ್ ಮಾಡದೆ ನೋಡಿ ಅಂತ ತಪ್ಪಿಸ್ಕೋಬೇಡಿ. ಏಕೆಂದರೆ ಮಧ್ಯದಲ್ಲಿ ಬರುವ ಈ ಒಂದು ರಹಸ್ಯ ನಿಮ್ಮ ಇಡೀ ಜೀವನದ ಆರ್ಥಿಕ ಮತ್ತು ಕೌಟುಂಬಿಕ ಸ್ಥಿತಿಯನ್ನೇ ಬುಡಮೇಲು ಮಾಡುವ ಶಕ್ತಿಯನ್ನು ಹೊಂದಿದೆ. ಒಂಟಿಯಾಗಿದ್ದಾಗ, ಸಂಪೂರ್ಣ ಏಕಾಂತದಲ್ಲಿದ್ದಾಗ ಮಾತ್ರ ಈ ಮಾತುಗಳನ್ನು ಕೇಳಿ. ಏಕೆಂದರೆ ನಿಮ್ಮ ಇರುವವರಲ್ಲಿ ಯಾರು ನಿಮ್ಮವರು ಮತ್ತು ಯಾರು ನಿಮ್ಮ ಶತ್ರುಗಳು ಎಂಬ ಕಠೋರ ಸತ್ಯವು ಇಂದು ಮುಂಜಾನೆಯ ಸೂರ್ಯನಷ್ಟೇ ಸ್ಪಷ್ಟವಾಗಿ ನಿಮ್ಮ ಕಣ್ಣ ಮುಂದೆ ಅನಾವರಣಗೊಳ್ಳಲಿದೆ. ಇದು ನಿಮ್ಮ ಅಗ್ನಿ ಪರೀಕ್ಷೆಯ ಅಂತ್ಯ ಮತ್ತು ಅಖಂಡ ವಿಜಯದ ಮಹಾ ಆರಂಭ. ಮುಂಬರುವ ಈ 5 ದಿನಗಳು ನಿಮ್ಮ ಭವಿಷ್ಯದ ಬುನಾದಿಯನ್ನು ಹೇಗೆ ಗಟ್ಟಿಗೊಳಿಸಲಿದೆ ಎಂಬುದನ್ನು ತಿಳಿಯುವ ಮುನ್ನ ನಿಮ್ಮ ವ್ಯಕ್ತಿತ್ವದ ಆಳವಾದ ಸತ್ಯವನ್ನು ನೀವು ಮೊದಲು ಅರಿಯಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಆಳವಾದ ಲೆಕ್ಕಾಚಾರದ ಪ್ರಕಾರ ಮಕರ ರಾಶಿಯು ಸಾಕ್ಷಾತ್ ಕ್ರಮಕಳದಾತ ಅಂದರೆ ನ್ಯಾಯಾಧೀಶ ಕಾಲಪುರುಷ ಶನಿದೇವರ ಸ್ವಕ್ಷೇತ್ರವಾಗಿದೆ. ಭೂಮಿ ತತ್ವವನ್ನು ಹೊಂದಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಸ್ಥಿರವಾದ, ಗಂಭೀರವಾದ ಮತ್ತು ಎಂತಹದ್ದೇ ಬಿರುಗಾಳಿ ಬಂದರೂ ಅಲುಗಾಡದ ಪರ್ವತದಂತಹ ವ್ಯಕ್ತಿತ್ವವನ್ನು ಪಡೆದಿದ್ದೀರಿ. ನೀವು ಗಾಳಿಯಲ್ಲಿ ತೇಲುವವರಲ್ಲ, ಬದಲಾಗಿ ವಾಸ್ತವದ ನೆಲದ ಮೇಲೆ ಗಟ್ಟಿಯಾಗಿ ಕಾಲೂರಿ ನಿಲ್ಲುವವರು. ನಿಮ್ಮ ಬದುಕಿನಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ, ಎಷ್ಟೇ ಕಷ್ಟಗಳು ಎದುರಾದರೂ ಮುಖದಲ್ಲಿ ಸಣ್ಣ ನಗು ಬೀರುತ್ತಾ ಒಳಗೆಲ್ಲೋ ಆಳದಲ್ಲಿ ತಮ್ಮ ಅಪಾರವಾದ ನೋವನ್ನು ಬಚ್ಚಿಟ್ಟುಕೊಂಡು ಮುನ್ನಡೆಯುವ ಅದ್ಭುತವಾದ ಸಹನಶೀಲತೆ ನಿಮ್ಮ ರಕ್ತದಲ್ಲೇ ಹರಿಯುತ್ತಿದೆ. ಆದರೆ ಜುಲೈ 10ರಿಂದ 15ರವರೆಗೆ ಆಕಾಶ ಮಂಡಲದಲ್ಲಿ ಒಂದು ವಿಶಿಷ್ಟ ಗ್ರಹಗಳ ಸಂಯೋಗ ಏರ್ಪಡುತ್ತಿದೆ. ಇಂದು ರಾಶಾಧಿಪತಿ ಶನಿದೇವರ ಕುಂಡಲಿಯಲ್ಲಿ ಅತ್ಯಂತ ಬಲಶಾಲಿಯಾಗಿ ಗೋಚಾರ ಮಾಡುತ್ತಿರುವುದರಿಂದ ನಿಮ್ಮ ಕರ್ಮ ಮತ್ತು ಉದ್ಯೋಗದ ಸ್ಥಾನದಲ್ಲಿ ಅದ್ಭುತವಾದ ಶಕ್ತಿ ಸಂಚಲನವಾಗುತ್ತಿದೆ. ಇಷ್ಟು ದಿನ ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನಿಮ್ಮ ಅದೃಷ್ಟಕ್ಕೆ ಯಾರೋ ಕಣ್ಣು ಹಾಕಿದಂತೆ, ಗ್ರಹಣ ಹಿಡಿದಂತೆ ಭಾಸವಾಗುತ್ತಿತ್ತಲ್ಲವೇ ಸ್ನೇಹಿತರೆ? ಆ ಕರಾಳ ಗ್ರಹಣ ಕಾಲ ಈಗ ಸಂಪೂರ್ಣವಾಗಿ ಮುಗಿದಿದೆ. ಶನಿದೇವರು ಕೇವಲ ಕಷ್ಟ ಕೊಡುವವನಲ್ಲ, ಆತ ಕಡಿಮೆ ಅಂದರೆ ಕುಡುಮೆಯಲ್ಲಿ ಬೆಂಕಿಯನ್ನು ಹಾಕಿ ಚಿನ್ನವನ್ನು ಶುದ್ಧೀಕರಿಸುವ ಅಕ್ಕಸಾಲಿಗನಿದ್ದಂತೆ. ಮತ್ತೆ ಇಲ್ಲಿಯವರೆಗೆ ನಿಮ್ಮನ್ನು ಆ ಕಷ್ಟದ ಕುಲುಮೆಯಲ್ಲಿ ಬೇಯಿಸಿದ ದೈವಿಕ ಶಕ್ತಿ ಈಗ ನಿಮ್ಮನ್ನು ಶುದ್ಧ ಅಪರಂಜಿ ಚಿನ್ನವನ್ನಾಗಿ ರೂಪಿಸಿ ಇಡೀ ಜಗತ್ತಿನ ಮುಂದೆ ಬೆಳಗಲು ಸಿದ್ಧಪಡಿಸಿದೆ. ಇದು ನಿಮ್ಮ ಬದುಕಿನ ಮರುಹುಟ್ಟಿನ ಸಮಯ. ಜುಲೈ 10ರ ಬೆಳಗಿನ ಜಾವದಿಂದಲೇ ನಿಮ್ಮ ಒಳಮನಸ್ಸಿನಲ್ಲಿ ಒಂದು ಹೊಸ ಕಂಪನ, ಹೊಸ ಚೈತನ್ಯ ಮೂಡುವುದನ್ನು ನೀವೇ ಖುದ್ದಾಗಿ ಅನುಭವಿಸುವಿರಿ. ಆಕಾಶದಲ್ಲಿ ನಡೆಯುತ್ತಿರುವ ಈ ಗ್ರಹಗಳ ಅದ್ಭುತ ಚಲನೆಯು ನಿಮ್ಮ ಪರವಾಗಿ ಪ್ರಕೃತಿಯ ಒಂದು ಬೃಹತ್ ರಕ್ಷಾ ಕವಚವನ್ನು ನಿರ್ಮಿಸುತ್ತಿರುವುದರ ಸ್ಪಷ್ಟ ಸಂಕೇತವಾಗಿದೆ. ಮಕರ ರಾಶಿಯವರೇ, ನಿಮ್ಮ ಅತಿ ದೊಡ್ಡ ಶಕ್ತಿ ಯಾವುದು ಗೊತ್ತೇ? ಅದುವೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೂ ಹೌದು. ಅದೇ ನಿಮ್ಮ ಮಿತಿಮೀರಿದ ಜವಾಬ್ದಾರಿ ತೆಗೆದುಕೊಳ್ಳುವ ಗುಣ ಮತ್ತು ಮಂಜುಗಡ್ಡೆಯಂತೆ ಕರಗುವ ಕರುಣಾಮಯಿ ಹೃದಯ.
ಹೊರಗಿನಿಂದ ನೋಡುವವರಿಗೆ ನೀವು ಅತ್ಯಂತ ಕಠಿಣವಾದ ಶಿಸ್ತಿನ ವ್ಯಕ್ತಿಯಂತೆ ಕಾಣುತ್ತೀರಿ. ಆದರೆ ನಿಮ್ಮೊಳಗೆ ಒಂದು ಮಗುವಿನಂತಹ ಎಲ್ಲರಿಗೂ ಒಳಿತನ್ನೇ ಬಯಸುವ, ಯಾರ ಕಷ್ಟವನ್ನು ನೋಡಲಾಗದ ನಿರ್ಮಲವಾದ ಮನಸ್ಸಿದೆ. ನೀವು ಒಂದು ರೀತಿಯಲ್ಲಿ ಹೆಮ್ಮರದ ಹಾಗೆ ಬೇರೆಯವರಿಗೆ ಆಶ್ರಯ, ನೆರಳು, ಸಿಹಿಯಾದ ಹಣ್ಣುಗಳನ್ನು ನೀಡಲು ನಿಮ್ಮನ್ನು ನೀವೇ ಬಿಸಿಲಿನಲ್ಲಿ, ಮಳೆಯಲ್ಲಿ ಸುಟ್ಟುಕೊಳ್ಳುತ್ತೀರಿ. ನಿಮ್ಮ ಒಡಹುಟ್ಟಿದವರು, ಸಂಬಂಧಿಕರು ಅಥವಾ ಸ್ನೇಹಿತರು ಕಷ್ಟದಲ್ಲಿದ್ದಾರೆ ಎಂದರೆ ಸಾಕು, ನಿಮ್ಮ ಜೇಬಿನಲ್ಲಿ ಬಿಡಿಗಾಸು ಇಲ್ಲದಿದ್ದರೂ ಬೇರೆಯವರ ಬಳಿ ಕೈಯೊಡ್ಡಿ ಸಾಲ ಮಾಡಿಯಾದರೂ ಅವರಿಗೆ ಆರ್ಥಿಕ ಸಹಾಯ ಮಾಡುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನನ್ನೇ ನಂಬಿಕೊಂಡಿರುವವರು ಯಾವತ್ತೂ ಕಷ್ಟಪಡಬಾರದು, ಅವರು ಸದಾ ನೆಮ್ಮದಿಯಾಗಿರಲಿ ಎಂಬ ಏಕೈಕ ಸದುದ್ದೇಶದಿಂದ ನಿಮ್ಮ ಸ್ವಂತ ನಿಮ್ಮ ಸ್ವಂತ ಕನಸುಗಳು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೇ ನೀವು ನಿರ್ದಾಕ್ಷಿಣ್ಯವಾಗಿ ಬಲಿ ಕೊಡುತ್ತೀರಿ. ಆದರೆ ಸ್ವಲ್ಪ ಯೋಚಿಸಿ ನೋಡಿ, ಈ ಕೃತಜ್ಞ ಸಮಾಜ ನಿಮಗೆ ಪ್ರತಿಯಾಗಿ ಕೊಟ್ಟಿದ್ದೇನು? ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ. ನೀವು ಯಾರಿಗಾಗಿ ಹಗಲಿರುಳು ಕಷ್ಟಪಟ್ಟಿರಿ? ನಿಮ್ಮ ಬೆವರು ಸುರಿಸಿ ನಿಮ್ಮ ನಿದ್ದೆ ಕೆಡಿಸಿಕೊಂಡು ಯಾರಿಗಾಗೂ ದುಡಿದಿರಿ? ಅವರು ತಮ್ಮ ಬೇಳೆ ಬೆಂದ ಮೇಲೆ ತಕ್ಷಣ, ಕೆಲಸ ಮುಗಿದ ತಕ್ಷಣ ನಿಮ್ಮನ್ನು ಒಂದು ಕಸದಂತೆ ಬಿಸಾಡಿದರು. ನೀವು ಕಟ್ಟಿದ ಸಾಮ್ರಾಜ್ಯದಲ್ಲಿ ನೀವು ಬೆಳೆಸಿದ ವ್ಯಕ್ತಿಗಳು ಇಂದು ರಾಜರಂತೆ ಮೆರೆಯುತ್ತಿದ್ದಾರೆ. ಆ ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸನ್ನು ತಾವೇ ಪಡೆದುಕೊಂಡು ನಿಮ್ಮನ್ನು ಮೂಲೆಗುಂಪು ಮಾಡಿದ್ದಾರೆ. ನೀವು ಅವರ ಏಳಿಗೆಗೆ ಏಣಿಯಾದಿರಿ. ಆದರೆ ಅವರು ಮೇಲೇರಿದ ತಕ್ಷಣ ಆ ಏಣಿಯನ್ನೇ ಒದ್ದರು. ಇಷ್ಟು ಮಾತ್ರವಲ್ಲ, ನೀವು ಮಾಡಿದ ತ್ಯಾಗವನ್ನು, ನೀವು ಅವರಿಗಾಗಿ ಬಿಟ್ಟುಕೊಟ್ಟ ಅವಕಾಶಗಳನ್ನು ಅರ್ಥ ಮಾಡಿಕೊಳ್ಳುವ ಕನಿಷ್ಠ ಕೃತಜ್ಞತೆಯೂ ಅವರಿಗಿಲ್ಲ. ಬದಲಾಗಿ ನಿಮ್ಮ ಶಿಸ್ತು ಮತ್ತು ನೇರ ನುಡಿ ಮತ್ತು ನಿಯಮಬದ್ಧ ಜೀವನವನ್ನೇ ಮುಂದಿಟ್ಟುಕೊಂಡು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಲು ಶುರು ಮಾಡಿದರು. ನೀವು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾತನಾಡಿದರೆ ನಿಮ್ಮನ್ನೇ ಒಬ್ಬ ಅಹಂಕಾರಿ, ಸ್ವಾರ್ಥಿ ಅಥವಾ ಕಲ್ಲಿನ ಹೃದಯದ ವ್ಯಕ್ತಿಯನ್ನಾಗಿ ಸಮಾಜದ ಮುಂದೆ ಬಿಂಬಿಸಿದರು. ರಾತ್ರಿಯ ಹೊತ್ತು ಒಂಟಿಯಾಗಿ ಮಲಗಿದಾಗ, ನಾವು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ನನ್ನ ಪಾಡಿಗೆ ನಾನು ಬೆವರು ಸುರಿಸಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ, ಯಾರ ಅನ್ನಕ್ಕೂ ನಾನು ಕನ್ನ ಹಾಕಿಲ್ಲ. ಆದರೂ ಭಗವಂತ ನನಗೆ ಯಾಕೆ ಈ ಕಠಿಣ ಶಿಕ್ಷೆ ನೀಡುತ್ತಿದ್ದಾನೆ ಎಂದು ನೂರಾರು ಬಾರಿ ದೇವರ ಕೋಣೆಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಹತ್ತಿದ್ದೀರಿ. ಆದರೆ ಮಕರ ರಾಶಿಯವರೇ, ದಯವಿಟ್ಟು ಇನ್ನೆಂದಿಗೂ ಕಣ್ಣೀರು ಹಾಕಬೇಡಿ. ನಿಮ್ಮ ಅಳುವ ಸಮಯ ಮುಕ್ತಾಯವಾಗಿದೆ. ಜುಲೈ 10ರಿಂದ ನಿಮ್ಮ ಪ್ರತಿಯೊಂದು ಹನಿ ಕಣ್ಣೀರಿಗೂ ಕಾಲಪುರುಷನು ಬಡ್ಡಿ ಸಮೇತ ಲೆಕ್ಕ ಚುಕ್ತಾ ಮಾಡಲಿದ್ದಾನೆ. ಜುಲೈ 10 ಮತ್ತು 11ನೇ ತಾರೀಕುಗಳು ನಿಮ್ಮ ಪಾಲಿಗೆ ಜ್ಞಾನೋದಯದ ಕಣ್ಣು ತೆರೆಸುವ ದಿನಗಳಾಗಿದೆ. ಆಕಾಶದಲ್ಲಿನ ಗ್ರಹಗಳ ಸ್ಥಾನ ಪಲ್ಲಟವು ನಿಮ್ಮ ಕಣ್ಣಿಗೆ ಕಟ್ಟಿದ ಭ್ರಮೆಯ ಕುರುಡು ನಂಬಿಕೆಯ ಪೊರೆಯನ್ನು ಸಂಪೂರ್ಣವಾಗಿ ಕೀಳಲಿದೆ. ಈ 2 ದಿನಗಳಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಅಥವಾ ನಿಮ್ಮ ಕುಟುಂಬದ ಒಳಗೆ ಒಂದು ಅನಿರೀಕ್ಷಿತ ಆದರೆ ನಿಮ್ಮ ಪಾಲಿಗೆ ಅತ್ಯಂತ ಒಳಿತಾಗುವ ಘಟನೆ ನಡೆಯಲಿದ್ದು, ಅದು ನಿಮ್ಮ ಸುತ್ತಲಿರುವ ನಕಲಿ ಮುಖವಾಡಗಳನ್ನು ಒಂದೊಂದಾಗಿ ಕಳಚಲಿದೆ. ಯಾರು ನಿಮ್ಮನ್ನು ಮುಂದೆ ಸದಾ ನಗುನಗುತ್ತಾ ನಿಮ್ಮನ್ನು ಹೊಗಳಿ ಆಕಾಶಕ್ಕೆ ಅವರು ಹೊಗಳಿರುವ ಕಪಟ ಬುದ್ಧಿ, ಅವರ ನಿಜವಾದ ಬಣ್ಣ ಹಗಲು ಹೊತ್ತಿನ ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗಿ ನಿಮಗೆ ಗೋಚರಿಸುತ್ತದೆ. ಮತ್ತೆ ಮನೆಯೊಳಗೆ ಇದ್ದುಕೊಂಡೇ ಬೆನ್ನಿಗೆ ಚೂರಿ ಹಾಕುವ ಹಾಗಿದ್ದರೂ ಹುಳು ಯಾರು ಮತ್ತು ನಿಮ್ಮ ಸಜ್ಜನಿಕೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವರು, ಆ ಹೊರಗಿನ ಜಿಗಣೆ ಯಾರು ಎನ್ನುವುದು ನಿಮಗೆ ಖಚಿತವಾಗಿ ತಿಳಿಯುತ್ತದೆ ಸ್ನೇಹಿತರೆ. ಇದು ನಿಮಗೆ ಪ್ರಕೃತಿ ನೀಡುತ್ತಿರುವ ದಿವ್ಯ ದೃಷ್ಟಿಯಾಗಿದೆ. ಈ ದಿನ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ನಿಮ್ಮ ಭವಿಷ್ಯದಲ್ಲಿ ಮಹತ್ತರವಾದ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿದೆ. ಆರ್ಥಿಕವಾಗಿ ಜುಲೈ 10ನೇ ತಾರೀಕು ಒಂದು ಪವಾಡವನ್ನೇ ಸೃಷ್ಟಿಸಲಿದೆ. ಇಷ್ಟು ದಿನ ನೀವು ದುಡಿದ ಹಣವನ್ನೆಲ್ಲ ಬೇರೆಯವರ ಕಷ್ಟಕ್ಕೆ, ಆಸ್ಪತ್ರೆಯ ಖರ್ಚಿಗೆ, ಸಾಲದ ಬಡ್ಡಿಗೆ, ಅರ್ಥವಿಲ್ಲದ ಜವಾಬ್ದಾರಿಗಳಿಗೆ ಎಲ್ಲಿಗೆ ಹೋಗುತ್ತಿದೆ ಎಂದು ತಿಳಿಯದೆ ಪರದಾಡುತ್ತಿದ್ದ ನಿಮಗೆ ಹಣದ ಹರಿವು ಎಲ್ಲಿ ಶುರುವಾಗುತ್ತದೆ ಎಂದು ಊಹಿಸಲು ಅಸಾಧ್ಯವಾದ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಶನಿದೇವರು ಮತ್ತು ಗುರುವಿನ ಶುಭ ದೃಷ್ಟಿಯಿಂದ ಸಂಪತ್ತಿನ ಹೊಸ ಬಾಗಿಲುಗಳು ಅಗಲವಾಗಿ ತೆರೆದುಕೊಳ್ಳಲಿದೆ. ನೀವು ಸಂಪೂರ್ಣವಾಗಿ ಆಸೆ ಬಿಟ್ಟಿದ್ದ ಇನ್ನು ಹಣ ಮರಳಿ ಬರುವುದೇ ಇಲ್ಲ ಎಂದುಕೊಂಡಿದ್ದ ಹಳೆಯ ಸಾಲದ ಮೊತ್ತ ಅಥವಾ ನಿಮ್ಮ ಪರವಾಗಿ ಆಗುವುದಿಲ್ಲ ಎಂದು ಕೈಬಿಟ್ಟಿದ್ದ ಆಸ್ತಿಯ ವಿವಾದಗಳು ಇದ್ದಕ್ಕಿದ್ದಂತೆ ಯಾವ ಗಲಾಟೆಯೂ ಇಲ್ಲದೆ ತಾನಾಗಿಯೇ ನಿಮ್ಮ ಪರವಾಗಿ ಬಗೆಹರಿಯುವ, ನಿಮ್ಮ ಕೈ ಸೇರುವ ದಾರಿಗಳು ಗೋಚರಿಸುತ್ತಿವೆ. ಸ್ನೇಹಿತರೆ, ಹಣದ ಹರಿವು ಎಲ್ಲಿಂದ ಬರುತ್ತಿದೆ ಎಂದು ನೀವೇ ಆಶ್ಚರ್ಯಪಡುವಷ್ಟು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ. ಆದರೆ ದಯವಿಟ್ಟು ನೆನಪಿರಲಿ, ಈ ಬರುವ ಸಂಪತ್ತು ನಿಮ್ಮ ಪ್ರಾಮಾಣಿಕ ಕಷ್ಟದ ಫಲ. ಇದನ್ನು ಕೇವಲ ನಿಮ್ಮ ಮತ್ತು ನಿಮ್ಮನ್ನೇ ನಂಬಿರುವ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ, ನಿಮ್ಮ ನೆಮ್ಮದಿಗಾಗಿ ಮಾತ್ರ ಬಳಸಿ. ಬೇರೆಯವರ ಉದ್ಧಾರಕ್ಕೆ
ಹೋಗಿ ಮತ್ತೆ ಹಳ್ಳಕ್ಕೆ ಬೀಳಬೇಡಿ. ಮುಂದಿನ ಹಂತದಲ್ಲಿ ಜುಲೈ 11 ಮತ್ತು 12ನೇ ತಾರೀಕಿನಿಂದ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ತೊಡಗಿರುವ ಮಕರ ರಾಶಿಯವರಿಗೆ ಕಲ್ಪನೆಗೂ ಮೀರಿದ ಅದ್ಭುತವಾದ ಯಶಸ್ಸು ಕಾದಿದೆ. ನಿಮ್ಮ ಕಚೇರಿಯಲ್ಲಿ ಇಷ್ಟು ದಿನ ನಿಮ್ಮ ಕಲ್ಪನೆಗಳನ್ನು, ನಿಮ್ಮ ಯೋಜನೆಗಳನ್ನು ಕದ್ದವರು, ನಿಮ್ಮ ಏಳಿಗೆಗೆ, ನಿಮ್ಮ ಭೇಟಿಗೆ ಅಡ್ಡಗಾಲು ಹಾಕಿದವರು, ನಿಮ್ಮ ಮೇಲಧಿಕಾರಿಗಳು ಬರೀ ಚಾಡಿ ಹೇಳಿ ನಿಮ್ಮನ್ನು ಕಡೆಗಣಿಸುವಂತೆ ಮಾಡಿದವರು ತಾವೇ ತೋಡಿದ ಗುಂಡಿಗೆ ಬೀಳಲಿದ್ದಾರೆ. ನಿಮ್ಮ ಅದ್ಭುತವಾದ ಕಾರ್ಯವೈಖರಿಗೆ, ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕ ಶ್ರಮಕ್ಕೆ ತಕ್ಕ ಪ್ರಶಂಸೆ, ಉನ್ನತ ಸ್ಥಾನಮಾನ ಮತ್ತು ಆರ್ಥಿಕ ಮುನ್ನಡೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಇದೊಂದು ಸುವರ್ಣಾವಕಾಶದ ಸಮಯ. ಹೊಸ ಒಪ್ಪಂದಗಳು, ದೊಡ್ಡ ಮಟ್ಟದ ಯೋಜನೆಗಳು, ನೀವು ಊಹಿಸದಂತಹ ಲಾಭದಾಯಕ ಅವಕಾಶಗಳು ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ. ಆದರೆ ಇದೇ ಸಮಯದಲ್ಲಿ ಪ್ರಕೃತಿ ನಿಮಗೆ ಒಂದು ಬಹುದೊಡ್ಡ ಎಚ್ಚರಿಕೆಯನ್ನು ನೀಡುತ್ತಿದೆ. ನಿಮ್ಮ ಶಕ್ತಿ, ಪ್ರಭಾವ ಮತ್ತು ಆರ್ಥಿಕ ಸ್ಥಿತಿ ಏರಿಕೆ ಕಾಣುತ್ತಿರುವುದನ್ನು ಪ್ರಾಣಿಗಳಿಗಿಂತಲೂ ಸೂಕ್ಷ್ಮವಾಗಿ ಗ್ರಹಿಸುವ ನಿಮ್ಮ ಹಳೆಯ ಕಪಟ ಸ್ನೇಹಿತರು ಅಥವಾ ಲಾಭಕೋರ ಆಪ್ತರು ದಿಢೀರನೆ ಹೊಸ ನಾಟಕದೊಂದಿಗೆ, ಹೊಸ ವೇಷದಲ್ಲಿ ನಿಮ್ಮ ಬಳಿ ಬರಲಿದ್ದಾರೆ. ಅವರು ಅತ್ಯಂತ ವಿನಯದಿಂದ ಮತ್ತು ಕೃತಕವಾದ ಮುಖಭಾವ ಹೊತ್ತು ನಿಮ್ಮನ್ನು ಹಾಡಿ ಹೊಗಳಿ ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ಹೇಳಿಕೊಂಡು ಕಣ್ಣೀರು ಹಾಕುತ್ತಾರೆ. ನೀನಿಲ್ಲದಿದ್ದರೆ ನನ್ನ ಕೆಲಸವಾಗುವುದಿಲ್ಲ, ನಿನ್ನನ್ನು ಜವಾಬ್ದಾರಿಯುತರು ಮತ್ತು ಬುದ್ಧಿವಂತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ನೀನೇ ನನ್ನ ಪಾಲಿನ ದೇವರು ಎಂದು ಹೇಳಿ ನಿಮ್ಮನ್ನು ಭಾವನಾತ್ಮಕವಾಗಿ ಬ್ಲಾಕ್ಮೇಲ್ ಮಾಡಲು, ಕಟ್ಟಿಹಾಕಲು ಪ್ರಯತ್ನಿಸುತ್ತಾರೆ. ದಯವಿಟ್ಟು ಎಚ್ಚರ ಮಕರ ರಾಶಿಯವರೇ, ಈ ಬಲೆಗೆ ಯಾವುದೇ ಕಾರಣಕ್ಕೂ ಬೀಳಬೇಡಿ. ಆ ವ್ಯಕ್ತಿಗೆ ನಿಮ್ಮ ಮೇಲಿನ ನಿಜವಾದ ಪ್ರೀತಿಯಿಂದಲೋ ಅಥವಾ ನಿಮ್ಮ ಮೇಲಿನ ಕಾಳಜಿಯಿಂದಲೋ ಖಂಡಿತ ಈ ಮಾತುಗಳು ಬರುತ್ತಿಲ್ಲ. ಬದಲಾಗಿ ನಿಮ್ಮ ಅದೃಷ್ಟವನ್ನು, ನಿಮ್ಮ ಶ್ರಮವನ್ನು, ನಿಮ್ಮ ಬಳಿ ಇರುವ ಹಣವನ್ನು ಮತ್ತೊಮ್ಮೆ ಸುಲಿಗೆ ಮಾಡಲು, ಕಸಿದುಕೊಳ್ಳಲು ಬಂದಿದ್ದಾರೆ. ಜುಲೈ 11 ಮತ್ತು 12ರಂದು ಯಾವುದೇ ಕಾರಣಕ್ಕೂ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬಾರದು ಸ್ನೇಹಿತರೆ. ಯಾರಿಗೂ ಜಾಮೀನು ನಿಲ್ಲಬಾರದು. ಬೇರೆಯವರ ಜವಾಬ್ದಾರಿಯನ್ನು, ಬೇರೆಯವರ ತಲೆನೋವನ್ನು ದಯವಿಟ್ಟು ನಿಮ್ಮ ತಲೆಗೆ ಎಳೆದುಕೊಳ್ಳಬಾರದು. ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಆಗುವುದಿಲ್ಲ, ನನ್ನ ಪರಿಸ್ಥಿತಿ ಸರಿಯಿಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮ್ಮದೇ ನಿಮ್ಮ ಕರುಣೆ ಕೇವಲ ಅರ್ಹರಿಗೆ, ನಿಜವಾಗಿಯೂ ಕಷ್ಟದಲ್ಲಿರುವ ನಿರ್ದೋಷಿಗಳಿಗೆ ಮಾತ್ರ ಮೀಸಲಾಗಿರಲಿ. ನಿಮ್ಮನ್ನು ಏಣಿಯಾಗಿ ಬಳಸಿಕೊಳ್ಳುವವರಲ್ಲಿ ಜುಲೈ 13ನೇ ತಾರೀಕು ಈ 5 ದಿನಗಳ ಅಗ್ನಿ ಪರೀಕ್ಷೆ ಮತ್ತು ವಿಜಯೋತ್ಸವದ ಪರಾಕಾಷ್ಠೆಯ ದಿನ, ಮುಕ್ತಾಯದ ಮತ್ತು ಹೊಸ ಆರಂಭದ ದಿನ. ಈ ದಿನ ನಿಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ರೀತಿಯ ಗೊಂದಲಗಳು, ಅಕಾರಣವಾದ ಭಯ, ಆತಂಕ ಮತ್ತು ನಿದ್ದೆ ಇಲ್ಲದ ರಾತ್ರಿಗಳು ಸಂಪೂರ್ಣವಾಗಿ ಮರೆಯಾಗಿ ಒಂದು ವಿವರಿಸಲಾಗದ ದೈವಿಕ ಶಾಂತಿ ನಿಮ್ಮನ್ನು ಆವರಿಸುತ್ತದೆ. ನಿಮ್ಮ ಒಳಮನಸ್ಸು, ನಿಮ್ಮ ಅಂತಃಪ್ರಜ್ಞೆ ಅತ್ಯಂತ ಚುರುಕಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಮಕರ ರಾಶಿಯವರಾದ ನಿಮಗೆ ಜನ್ಮತಃ ಭವಿಷ್ಯವನ್ನು ಮೊದಲೇ ಗ್ರಹಿಸುವ ವ್ಯಕ್ತಿಗಳ ನೈಜ ಬಣ್ಣವನ್ನು ಅರಿಯುವ ಶಕ್ತಿ ಇರುತ್ತದೆ. ಈ ದಿನ ಅಶಕ್ತಿ ಮತ್ತು ಜಾಗೃತಗೊಂಡು ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳುವಾಗ, ಹೊಸ ವ್ಯವಹಾರ ಶುರು ಮಾಡುವಾಗ ಅಥವಾ ಹೊಸ ವ್ಯಕ್ತಿಯನ್ನು ನಂಬುವಾಗ ಇದು ಸರಿ, ಇದು ತಪ್ಪು, ಈ ವ್ಯಕ್ತಿಯನ್ನು ನಂಬಬೇಡ ಎಂದು ಸ್ಪಷ್ಟವಾಗಿ ದಾರಿ ತೋರಿಸುತ್ತದೆ. ನಿಮ್ಮ ಈ ಒಳ ಧ್ವನಿಯೇ ಸಾಕ್ಷಾತ್ ಭಗವಂತನ ಧ್ವನಿ ಎಂದು ನಂಬಿ ಮುನ್ನಡೆಯಿರಿ. ಕೌಟುಂಬಿಕ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಗಂಡ ಹೆಂಡತಿಯ ನಡುವೆ ತಪ್ಪು ತಿಳುವಳಿಕೆಗಳು ದೂರವಾಗಿ ಮರಳಿ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ ಚಿಗುರಲಿದೆ. ನಿಮ್ಮ ಶಿಸ್ತು ಮತ್ತು ಪರಿಶ್ರಮವನ್ನು ನೋಡಿ ಯಾರು ನಿಮ್ಮನ್ನು ಹಿಂದೆ ಮೂರ್ಖರೆಂದು ಜರೆದಿದ್ದರೋ, ಯಾರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದ್ದರೋ ಅವರೇ ಇಂದು ನಿಮ್ಮ ಸಾಧನೆಯ ಮುಂದೆ, ನಿಮ್ಮ ಯಶಸ್ಸಿನ ಮುಂದೆ ತಲೆಬಾಗಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಈ ದಿನಗಳು ಅತ್ಯಂತ ಶುಭದಾಯಕವಾಗಿದ್ದು, ಇಷ್ಟು ದಿನ ನಿಮ್ಮನ್ನು ಹಗಲಿರುಳು ಕಾಡುತ್ತಿದ್ದ ಮಾನಸಿಕ ಒತ್ತಡ, ದೈಹಿಕ ಆಯಾಸ, ಕೀಲು ನೋವು, ಬೆನ್ನು ನೋವುಗಳು ನಿವಾರಣೆಯಾಗಿ ದೈಹಿಕ ಸಾಮರ್ಥ್ಯ ವಧಿಸಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಸುರಿಸಿದ ಪ್ರತಿಯೊಂದು ಹನಿ ಬೆವರು ನಿಮ್ಮ ಭವಿಷ್ಯದ ಬಂಗಾರದ ಅಡಿಪಾಯವಾಗಿ ಪರಿವರ್ತನೆಯಾಗಲಿದೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಚಾಮುಂಡೇಶ್ವರಿಯೇ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.